ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಕೂಡ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ಓಕೆ, ಎಡಿಂಗ್ ಬಸ್ ಬಂದ್ರ ಇಲ್ವಾ? ಎಡಿಂಗ್ ಬಂದಿದ್ದೀರಾ? ಬಸ್ ಬಂದ್ರಿ? ಓಕೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓಕೆ, ಹೋದ ವಾರ ನಾವು ಧ್ಯಾನ ಮಾಡಿದಂತ ವಾಕ್ಯ ಯಾವುದಾಗಿದೆ? ಯಾರಾದ್ರೂ ನೆನಪು ಮಾಡ್ತೀರಾ? ಅದಕ್ಕಿಂತ ಮುಂಚೆ ನಮ್ಮ ಬಲಗೆಯನ್ನು ಮೇಲಕ್ಕೆತ್ತೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಮರಣದ ಕೊಂಡಿಯನ್ನು ಮುರಿದು ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಹೋದ ವಾರ ನಾವು ಧ್ಯಾನ ಮಾಡಿದಂತ ವಾಕ್ಯ, ಸಮಾಧಾನದ ಅರಸನಾಗಿರುವಂತ ಯೇಸು ಕ್ರಿಸ್ತು ಮಹಾಪ್ರಭುಗಳು ಅರಸನೋಪಾದಿಯಲ್ಲಿ ಸಮಾಧಾನದ ಅರಸನಾಗಿ ಯೆರೂಷಲೇಮಿನೊಳಗಡೆ ಪ್ರವೇಶ ಮಾಡಿರುವಂತ ಒಂದು ಸ್ಥಿತಿಯನ್ನ ನಾವು ಓದುವಾರ ನೋಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪಾಮ್ ಸಂಡೆ ಓದುವಾರ ನಾವು ಬಂದಾಗ ಹಳೇ ಮಂದಿರದಿಂದ ಹೊಸ ಮಂದಿರದವರೆಗೂ ನಾವು ಗರಿಗಳನ್ನ ಹಿಡಿದುಕೊಂಡು ಜಯೋತ್ಸವದೊಡನೆ ನಾವು ಆ ಹಳೆ ಮಂದಿರದಿಂದ ಈ ಹೊಸ ಮಂದಿರದ ಕಡೆಗೆ ಬಂದು ನಾವು ದೇವರ ವಾಕ್ಯವನ್ನ, ದೇವರ ಮಾತುಗಳನ್ನ ನಾವು ಕೇಳಿದಂತವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದು ಒಂದು ಭಾನುವಾರ ದಿನ ಅದ್ಭುತವಾಗಿ ದೇವರು ಮಾತಾಡಿದ್ರು. ನಾನೇ ಬರುವವನಾಗಿದ್ದೇನೆ, ಬಂದಿದ್ದೇನೆ, ನಾನೇ ನಿಮಗೆ ಸಮಾಧಾನವನ್ನ ಅನುಗ್ರಹ ಮಾಡುತ್ತೇನೆ ಎಂಬುದಾಗಿ ಅಪ್ಪನವರ ಬಾಯಿಗೆ ಬಾಯಿಯಾಗಿದ್ದು ಪರಿಶುದ್ಧಾತ್ಮ ದೇವರು ಏನ್ ಮಾಡಿದ್ರು? ಮಾತಾಡಿದ್ರು ಪ್ರಿಯರೇ. ಓದು ಶುಕ್ರವಾರ ದಿನ ನಾವು ನೋಡಿದ್ವಿ ಯಾವ ರೀತಿಯಾಗಿ ಪಸ್ಕಾ ಕುರಿಮರಿಯೋಪಾದಿಯಲ್ಲಿ ಯೇಸು ಕ್ರಿಸ್ತು ಮಹಾಪ್ರಭುಗಳು ಪಸ್ಕದ ಕುರಿಯಾಗಿ ಆ ಒಂದು ಯೆರೂಷಲೇಮಿನಲ್ಲಿ ಆತನು ಯಜ್ಞವಾದನು, ಬಲಿಯಾದನು. ಆತನು ಯಜ್ಞವಾಗುವುದರ ಮೂಲಕವಾಗಿ ನಮಗೆ ನಿತ್ಯ ಒಂದು ವಿಮೋಚನೆಯನ್ನ, ನಿತ್ಯವಾದಂತ ಬಿಡುಗಡೆಯನ್ನ ಅನುಗ್ರಹ ಮಾಡಿದನು ಎಂಬುದಾಗಿ ಓದು ಶುಕ್ರವಾರ ದಿನ ನಾವು ನೋಡಿದವರಾಗಿದ್ದೇವೆ. ಯಾವ ವ್ಯಕ್ತಿಯಾಗಿರಲಿ ಸಾಯುವುದಕ್ಕಿಂತ ಮುಂಚೆ ಹೇಳಿದಂತ ಮಾತುಗಳು ಬಹಳ ಪ್ರಾಮುಖ್ಯತೆಯನ್ನ, ಮುಖ್ಯತ್ವವನ್ನ ಪಡೆದುಕೊಂಡಿರ್ತವೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತು ಮಹಾಪ್ರಭುಗಳು ಕೂಡ 6 ತಾಸುಗಳ ಶ್ರಮೆ ಶಿಲುಬೆಯ ಮೇಲೆ ತೂಗಾಡುತ್ತಾ ಆಕಾಶ ಭೂಮಿಯ ಮಧ್ಯದಲ್ಲಿ ಆತನು ತೂಗಾಡುತ್ತಾ ಆತನು ಹೇಳಿದಂತ 7 ಮಾತುಗಳು ಎಲ್ಲರಿಗೂ ಕೂಡ ಆದರಣೆಯನ್ನ ತರುವಂತ ಮಾತುಗಳು, ಆ ಮಾತುಗಳು ಆಗಿದ್ದು ಪ್ರಿಯರೇ. ಮೊದಲನೇ ಮಾತನ್ನ ನಾವು ನೋಡಿದ್ವಿ. ತಂದೆಯೇ, ಇವ್ರು ಏನ್ ಮಾಡ್ತಾ ಇದ್ದಾರೋ ಇವರಿಗೆ ಗೊತ್ತಿಲ್ಲ, ಇವ್ರನ್ನೇನ್ ಮಾಡಿ ನೀನು ಕ್ಷಮಿಸು ಎಂಬುದಾಗಿ ಪಾಪ ಕ್ಷಮಾಪಣೆಯ ಮಾತನ್ನ ಯೇಸು ಕ್ರಿಸ್ತನು ತಿಳಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಅವರು ಯೇಸುವನ್ನ ಶಿಲುಬೆಗೆ ಹಾಕ್ತಾ ಇದ್ದಾರೆ, ದೇವಾಲಯವನ್ನ ಕೆಡುತ್ತಾ ಇದ್ದಾರೆ. ಪುನಃ ಆ ದೇವಾಲಯವನ್ನ ನಾನು ಎಬ್ಬಿಸುವೆನು, ಕಟ್ಟುವೆನು ಎಂಬುದಾಗಿ ಯೋಹಾನ 2:19 ಯೇಸು ಕ್ರಿಸ್ತ ಮಹಾಪ್ರಭುಗಳು ಮೊದಲೇ ಹೇಳಿದ ರೀತಿಯಲ್ಲಿ ಆ ಕಾರ್ಯ ನಡೀತಾ ಇತ್ತು. ಅವರು ಯಜ್ಞ ಮಾಡ್ತಾ ಇದ್ದಾರೆ, ಯಜ್ಞ ಬಲಿ ಪಶುವಾಗಿರುವಂತ ಯೇಸು ಕ್ರಿಸ್ತನನ್ನ ಯಜ್ಞ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಅದೇನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಅವಾಗ 2ನೇ ಸಾರಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ. ಆತನು ನಟ್ಟ ನಡುವೆಯ ಶಿಲುಬೆಯಲ್ಲಿ ಎಡಗಡೆ ಒಬ್ಬ ಕಳ್ಳ, ಬಲಗಡೆ ಒಬ್ಬ ಕಳ್ಳನ ನಡುವೆ ಇರುವಾಗ ಎಡಗಡೆ ಮತ್ತು ಬಲಗಡೆ ಇರುವಂತ ಕಳ್ಳರಿಬ್ಬರು ಕೂಡ ಆತನನ್ನು ನಿಂದನೆ ಮಾಡುವಂತ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಬಲಗಡೆಯ ಕಳ್ಳ ಯೇಸುವನ್ನ ತಿಳಿದುಕೊಂಡ, ಯೇಸುವೇ ದೇವರು ಎಂಬುದಾಗಿ ಅರಿತುಕೊಂಡು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ, ಪುನಃ ನೀನು ನಿನ್ನ ರಾಜ್ಯವನ್ನ ಪಡೆದುಕೊಂಡು ಬರುವಾಗ ನನ್ನನ್ನ ನೀನು ನೆನೆಸಿಕೋ ಎಂಬುದಾಗಿ. ಹಲ್ಲೆಲೂಯಾ. ಅದ್ಭುತವಾದ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆತನು ಯೇಸುವನ್ನ ಅನುಸರಿಸಿದ, ಯೇಸುವನ್ನ ಹಿಂಬಾಲಿಸಿದ, ಆತನ ಜೀವಿತದಲ್ಲಿ ಕ್ಷಮಾಪಣೆ, ಪಶ್ಚಾತ್ತಾಪ ಪಟ್ಟ ಕಾರಣಕ್ಕೋಸ್ಕರವಾಗಿ ಯೇಸು ಒಂದು ಮಾತನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಿಂದೆ ಇವತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ ಎಂಬುದಾಗಿ. ಇಷ್ಟುವರೆಗೆ ನನ್ನನ್ನು ನಿಂದನೆ ಮಾಡಿದೆ ಅಂತೇಳಿ ಯೇಸು ಆತನನ್ನ ತಿರಸ್ಕಾರ ಮಾಡದೆ 2ನೇ ಮಾತನ್ನು ಹೇಳ್ತಾ ಇದ್ದಾರೆ. ಏನಂತೇಳಿ? ಇವತ್ತೇ ನಾನು ನಿನ್ನನ್ನ ಪರಲೋಕಕ್ಕೆ, ಪರದೇಶಿಗೆ ನಿನ್ನನ್ನ ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಒಂದು ಮಾತನ್ನು ಹೇಳಿದ ಮೇಲೆ ಆತನ ಮುಂದುಗಡೆ ಆತನ ತಾಯಿಯಾಗಿರ್ತಕ್ಕಂಥ ಮರಿಯಳು ಮತ್ತು ಅದೇ ರೀತಿಯಾಗಿ
ಆತನ ಶಿಷ್ಯನಾಗಿರುವಂತ ಪ್ರಿಯ ಶಿಷ್ಯನಾಗಿರುವಂತ ಯೋಹಾನನ್ನು ಆತನು ಅವರನ್ನು ನೋಡಿದಾಗ ಹೇಳ್ತಾ ಇದ್ದಾನೆ ಏನಂತೇಳಿ, ನನ್ನ ತಾಯಿಗೆ ಈ ಹೊತ್ತಿನ ದಿನ ಯೋಹಾನನೇ ನೀನು ನಿನ್ನ ಮನೆಯಲ್ಲಿ ಏನ್ ಮಾಡಬೇಕು, ಆತಿಥ್ಯವನ್ನು ಕೊಡಬೇಕು. ಇನ್ನು ಮುಂದೆ ಎಲ್ಲ ನನ್ನ ತಾಯಿಯನ್ನ ನೀನೇ ನೋಡ್ಕೊಳ್ಬೇಕಂತೇಳಿ, ಇಗೋ ನಿನ್ನ ಮಗನು ಎಂಬುದಾಗಿ ಮರಿಯಳಿಗೆ, ಇಗೋ ನಿನ್ನ ತಾಯಿ ಎಂಬುದಾಗಿ ಪ್ರಿಯ ಶಿಷ್ಯನಾಗಿರುವಂತ ಯೋಹಾನನಿಗೆ ಯೇಸು ಸ್ವಾಮಿ ಮೂರನೇ ಮಾತನ್ನ ಹೇಳಿದ್ರು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಪಾಪ ಕ್ಷಮಾಪಣೆ ಎಲ್ಲಾ ಮನುಷ್ಯನಿಗೆ ಬೇಕು. ಕ್ಷಮಾಪಣೆ ಹೊಂದಲಾರದೆ ಇದ್ರೆ ಅವನು ದೇವರ ಸಂಗಡ ದೇವರ ಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಕ್ಷಮಾಪಣೆ ಆದ ಮೇಲೆ ಆ ವ್ಯಕ್ತಿ ಯೇಸುವಿನಲ್ಲಿ ಇರಬೇಕು. ಯೇಸುವನ್ನ ಬಿಟ್ಟು ಹೋದ್ರೆ ಅವನಿಗೆ ರಕ್ಷಣೆ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಅದ್ರ ಸಲುವಾಗಿ ರಕ್ಷಣೆ ಬಗ್ಗೆ ಕುರಿತಾಗಿ ಹೇಳುತ್ತೆ ದೇವರ ವಾಕ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಲ್ಲಿ, ನೀವು ಯೇಸು ಕ್ರಿಸ್ತನನ್ನ ನಿಮ್ಮ ಹೃದಯದಲ್ಲಿ ನಂಬಿ ಬಾಯಿಯ ಮೂಲಕವಾಗಿ ನೀವು ಅರಿಕೆ ಮಾಡಿದರೆ ಆತನೇ ನಿಜವಾದ ದೇವರು ರಕ್ಷಕನು ಎಂಬುದಾಗಿ ಅರಿಕೆ ಮಾಡಿದರೆ ನಿಮಗೇನು ಬರುತ್ತೆ, ರಕ್ಷಣೆ ಎನ್ನುವಂಥದ್ದು ಬರುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಎರಡನೆಯದಾಗಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆಯನ್ನ ಹೊಂದುತ್ತಾನೆ. ನಂಬಿದ ಮೇಲೆ ಒಂದು ಕಾರ್ಯ ಇಟ್ಟಿದ್ದಾನೆ ದೇವರು. ಹಲ್ಲೆಲೂಯಾ. ಆ ಕಾರ್ಯ ಯಾವ ಕಾರ್ಯ? ನೀರಿನಲ್ಲಿ ನಾವು ಪರಿಪೂರ್ಣವಾಗಿ ಮುಳುಗಬೇಕು. ಮತ್ತೆ ನಾವು ಎದ್ದೇಳಬೇಕು. ಅದಕ್ಕೆ ಏನಂತ ಹೇಳ್ತೀವಿ ನಾವು? ರಕ್ಷಣೆಯ ಒಂದು ಮೆಟ್ಟಿಲು. ಹಲ್ಲೆಲೂಯಾ. ರಕ್ಷಣೆಯ ಒಂದು ಮೂರನೇ ಮೆಟ್ಟಿಲು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವ ರೀತಿಯಾಗಿ ಎಕ್ಸಾಮ್ ಎನ್ನುವಂಥದ್ದು, ಪರೀಕ್ಷೆ ಎನ್ನುವಂಥದ್ದು ಕಾಮನ್, ಆದ್ರೆ ಯಾವ ಪರೀಕ್ಷೆ ಎನ್ನುವಂಥದ್ದೇ ಬಹಳ ಮುಖ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈಗ ದೀಕ್ಷಾ ಸ್ನಾನ ಎನ್ನು ಕೊಡುವಂತ ನೀರು ಮುಖ್ಯ ಅಲ್ಲ, ಯಾರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಲಾಗುತ್ತೋ ಆ ಹೆಸರು ಮುಖ್ಯ, ಆ ಹೆಸರು ಪ್ರಾಮುಖ್ಯ. ಪ್ರಿಯರ, IAS ಎಕ್ಸಾಮ್ ಬರೆಯಕ್ಕೆ ಹೋದ್ರೆ IAS ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳೆಲ್ಲವನ್ನ ಅಲ್ಲಿ ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಪ್ರಿಯರ, ಎಕ್ಸಾಮ್ ಪರೀಕ್ಷೆನೇ, ಆದ್ರೆ ಅದು ಯಾವ ಪರೀಕ್ಷೆ? IAS ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗುವುದಕ್ಕೋಸ್ಕರವಾಗಿ ಏರ್ಪಡಿಸಿದಂತ ಒಂದು ಪ್ರಶ್ನೆ. ಹಲ್ಲೆಲೂಯಾ. ಅದರಂಗೆ ನೀರು ಮುಖ್ಯ ಅಲ್ಲ, ತಂದೆ ಕುಮಾರ ಪರಿಶುದ್ಧಾತ್ಮ ದೇವರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಅದರ ಸಲುವಾಗಿ ಪೌಲನು ಒಂದು ಸಾರಿ ಕೇಳ್ತಾನೆ, 12 ಜನ ಗಂಡಸರು ಬಂದು, ನೀವು ದೀಕ್ಷಾ ಸ್ನಾನ ತಗೊಂಡಿದ್ದೀರಾ? ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ಆ ವಿಷಯ ಸವಿಸ್ತಾರವಾಗಿ ಮೊದಲು 7 ವಚನಗಳಲ್ಲಿ ಇರುತ್ತೆ. ದೀಕ್ಷಾ ಸ್ನಾನ ತಗೊಂಡಿದ್ದೀರಾ ಅಂತ ಹೇಳಿದಾಗ, ನಾವು ಯೋಹಾನನ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳ್ತಾರೆ. ಅವಾಗ ಪೌಲನ್ ಏನ್ ಮಾಡ್ತಾನಂದ್ರೆ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರಿಗೆ ಏನ್ ಮಾಡ್ತಾನೆ, ದೀಕ್ಷಾ ಸ್ನಾನವನ್ನ ಕೊಡಿಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರಕ್ಷಣೆ ಎನ್ನುವಂಥದ್ದೇನು ಬಹಳ ಪ್ರಾಮುಖ್ಯತೆ. ದೀಕ್ಷಾ ಸ್ನಾನಕ್ಕೆ ಹೆಸರು ಬಹಳ ಪ್ರಾಮುಖ್ಯ. ಹಲವಾರು ದೀಕ್ಷೆಗಳಿದ್ದಾವೆ ಈ ಲೋಕದಲ್ಲಿ. ಹಲ್ಲೆಲೂಯಾ. ಗುರು ದೀಕ್ಷೆ ಎಂಬುದಾಗಿ, ಲಿಂಗ ದೀಕ್ಷೆ ಎಂಬುದಾಗಿ, ಇನ್ನೊಂದು ಮುನ್ನೊಂದು ಅನೇಕ ದೀಕ್ಷೆಗಳಿದ್ದಾವೆ. ಆದರೆ ಪಾಪ ವಿಮೋಚನೆಯ ದೀಕ್ಷಾ ಸ್ನಾನ ಒಂದೇ ದೀಕ್ಷಾ ಸ್ನಾನ. ಅದು ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿಯೂ, ತಂದೆಯಾಗಿರುವ ದೇವರ ನಾಮದಲ್ಲಿಯೂ, ಪವಿತ್ರಾತ್ಮನ ನಾಮದಲ್ಲಿಯೂ ತೆಗೆದುಕೊಳ್ಳುವಂತ ದೀಕ್ಷಾ ಸ್ನಾನವಾಗಿದೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತೆ ಮೂರನೇದಾಗಿ, ರಕ್ಷಣೆ ನಮ್ಮಲ್ಲಿ ಇದೆ ಎಂಬುದಾಗಿ ನಾವು ಯಾವಾಗ ರಕ್ಷಿಸಲ್ಪಡ್ತೀವಿ ಅಂದ್ರೆ, ಯೇಸು ಸ್ವಾಮಿ ನಂಬಿದ ಮೇಲೆ ಶ್ರಮೆಗಳು, ಸಂಕಟಗಳು, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಅನಾರೋಗ್ಯದ ಕಲ್ಲೋಳ ಪರಿಸ್ಥಿತಿಗಳು ಬಂದಾಗ ನಾವು ಯೇಸುವನ್ನ ಬಿಟ್ಟು ಗುಡ್ ಬೈ, ಟಾಟಾ, ಬಾಯ್ ಬಾಯ್ ಅಂತ ಹೇಳಿದ್ರೆ ನಮಗೆ ರಕ್ಷಣೆ ಬರಲ್ಲ. ಹಲ್ಲೆಲೂಯಾ. ಶ್ರಮೆಗಳಲ್ಲಿ ನಾವು ತಾಳಿಕೊಂಡವರಾಗಿ ಯೇಸುವನ್ನ ನಿಜವಾದ ದೇವರು ಎಂಬುದಾಗಿ ಒಪ್ಪಿಕೊಂಡಂತ ನಾವುಗಳು ಆತನನ್ನ ಎಂದಿಗೂ ಕೂಡ ಬಿಡಲಾರದೆ ಶ್ರಮೆ, ಸಂಕಟಗಳಲ್ಲಿ, ಎಲ್ಲವುಗಳಲ್ಲಿ ನಾವು ಆತನನ್ನ ನಂಬಿ ನಡೆದುಕೊಂಡಾಗ ಅವಾಗ ನಮ್ಮ ಆತ್ಮಗಳು ಏನಾಗ್ತವೆ, ರಕ್ಷಿಸಲ್ಪಡ್ತವೆ. ಪ್ರೇರಣೆ. ಎರಡನೇದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ನಾವು ರಕ್ಷಣೆ ಹೊಂದಬೇಕಾದ್ರೆ ಯೇಸುವಿನಲ್ಲಿಯೇ ಇರಬೇಕು ಸಾಯುವವರೆಗೂ. ಹಲ್ಲೆಲೂಯಾ. ಮೂರನೇ ಮಾತು ಹೇಳಿದ, ಮತ್ತೆ ನೀವು ನಿಮ್ಮ ಕುಟುಂಬದಲ್ಲಿ ಮೆಚ್ಚಿಗಸ್ತರಾಗಿರಬೇಕು, ನಂಬಿಗಸ್ತರಾಗಿರಬೇಕು. ಸಭೆ ಎನ್ನುವಂತ ಕುಟುಂಬದಲ್ಲಿ ಕೂಡ ನೀವು ನಂಬಿಗಸ್ತರಾಗಿರಬೇಕು. ಮರಿಯಳು ಎನ್ನುವಂತ ಆಕೆ ಈ ಲೋಕದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಸಾದೃಶ್ಯವಾಗಿದ್ದರೆ, ಯೋಹಾನನು ಸಭೆಗೆ ಸಾದೃಶ್ಯನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. 3ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರಿಕೆ, ನಾವು ದೃಢವಾಗಿ ಧೈರ್ಯವಾಗಿ ನಿಂತುಕೊಂಡಾಗ ನಾವೇ ದೇವರ ಮನೆಯವರಾಗಿದ್ದೇವೆ ಎಂಬುದಾಗಿ. ನಾವು ದೇವರ ಮನೆ, ನಾವು ದೇವರ ಒಂದು ಕುಟುಂಬದವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ಅನ್ಕೊಳ್ತಾ ಇದ್ದೀರೇನೋ,
ಇಲ್ಲರೇ ನಮ್ದು ಆ ಊರು ಆ ಕಡೆ ಈ ಕಡೆ ಆ ಸಂಬಂಧಿಕರು ಈ ಸಂಬಂಧಿಕರು ಅಂತೇಳಿ. ಹಲ್ಲೆಲೂಯಾ. ಆದ್ರೆ ನಾನು ಹೇಳ್ತೀನಿ, ಇಲ್ಲಿ ಬಂದಂತವರೆಲ್ಲರೂ ಕೂಡ ನನ್ನ ರಕ್ತ ಸಂಬಂಧಿಗಳೇ ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕಂದ್ರೆ ನೀವೆಲ್ಲರೂ ಕೂಡ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿರಿ. ಯೇಸು ಕ್ರಿಸ್ತನ ರಕ್ತ ನಿಮ್ಮಲ್ಲಿದೆ, ನನ್ನಲ್ಲಿಯೂ ಕೂಡ ಇರುವಂತದ್ದು ಯೇಸು ಕ್ರಿಸ್ತನ ರಕ್ತ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ರಕ್ತ ಸಂಬಂಧಿಗಳಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಿನ್ನ ಕುಟುಂಬವನ್ನು ನೀನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು. ಸಭೆಯಲ್ಲಿಯೂ ಕೂಡ ನೀನು ಸರಿಯಾದ ರೀತಿಯಲ್ಲಿ, ಸಭೆ ಎನ್ನುವಂತ ಕುಟುಂಬದಲ್ಲಿಯೂ ಕೂಡ ಜಾಗರೂಕನಾಗಿ ನೀನು ಇರಬೇಕು ಎಂಬುದಾಗಿ ಮೂರನೇ ಮಾತನ್ನ ದೇವರು ಆ ಒಂದು ಶಿಲುಬೆಯ ಮೇಲೆ ಸಾಯೋದಕ್ಕಿಂತ ಮುಂಚೆ ಹೇಳ್ತಾ ಇರುವಂತದ್ದು. ಹಲ್ಲೆಲೂಯಾ. ಇದು ಹೇಳಿದ ಮೇಲೆ ಆಮೇಲೆ ಯೇಸು ಸ್ವಾಮಿ ಅವರು ನಾಲ್ಕನೇ ಮಾತನ್ನ ಹೇಳ್ತಾ ಇದ್ದಾರೆ. ಆ ಒಂದು ಮಾತು ಹೇಳುವಾಗ ಆತನು ದೇವರಿಂದ ಕೈ ಬಿಡಲ್ಪಟ್ಟವನಾಗಿದ್ದಾನೆ. ಯಾವ ದೇವರನ್ನ ತಂದೆ ತಂದೆ ಎಂಬುದಾಗಿ ನಿತ್ಯವೂ ಅನುದಿನವೂ ಎಲ್ಲ ಸಮಯದಲ್ಲಿ ಕೊಂಡಾಡುವಂತ ಯೇಸು ಆ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಏಲಿ ಏಲಿ ಲಮಾ ಸಬಕ್ತಾನಿ, ನನ್ನ ದೇವರೇ ಯಾಕೆ ನನ್ನನ್ನು ನೀನು ಕೈ ಬಿಟ್ಟಿದ್ದಿ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಮನುಷ್ಯರ ಪಾಪಗಳು, ಶಾಪಗಳು, ಎಲ್ಲ ಮನುಷ್ಯರು ಮಾಡಿದಂತ ತಪ್ಪಾದ ಕಾರ್ಯಗಳು, ಎಲ್ಲ ಸುಳ್ಳುಗಳು ಯಾರ ಮೇಲೆ ಹಾಕಲ್ಪಟ್ಟಿದೆ? ಆ ಒಂದು ಸಂದರ್ಭದಲ್ಲಿ ಯೇಸುವಿನ ಮೇಲೆ ಹಾಕಲ್ಪಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ. ಆತನು ನಮ್ಮ ಶ್ರಮೆಗಳನ್ನ, ನಮ್ಮ ಒಂದು ಪಾಪವನ್ನ, ಶಾಪವನ್ನ ತನ್ನ ಮೇಲೆ ಹೊತ್ತುಕೊಂಡಾಗ ಆತನ ಬಾಯಿಯ ಮೂಲಕವಾಗಿ ದೇವರಿಗೆ ತಂದೆ ಎಂಬುದಾಗಿ ಹೇಳ್ತಾ ಇಲ್ಲ, ಆತ ಏನಂತ ಹೇಳ್ತಾ ಇದ್ದಾನೆ? ದೇವಾ ಎಂಬುದಾಗಿ, ದೇವರೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕಂದ್ರೆ ಯೇಸು ಸ್ವಾಮಿಯ ಕೈಯನ್ನ ತಂದೆಯಾದ ದೇವರು ಬಿಟ್ಟಿದ್ದ. ಯಾಕಂದ್ರೆ ನಮ್ಮ ಕೈಯನ್ನ ಆತನು ಹಿಡಿದುಕೊಳ್ಳುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ನಮ್ಮ ಕೈಯನ್ನು ಹಿಡಿದುಕೊಂಡಿದ್ದಕ್ಕೋಸ್ಕರವಾಗಿ ಯೇಸುವಿನ ಕೈಯನ್ನ, ಅಲ್ಲಿ ದೇವರು ವಾಕ್ಯ ಹೇಳುತ್ತೆ, ಆತನು ಪಾಪ ಸ್ವರೂಪಿಯಾಗ ಮಾಡಿದನು, ಪಾಪಿಯಾದನು ಶಿಲುಬೆಯ ಮೇಲೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಮೇಲೆ ಐದನೇ ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ, ನನಗೆ ನೀರಡಿಕೆ ಆಯಿತು, ಬಾಯರಿಕೆ ಆಯಿತು ಎಂಬುದಾಗಿ. ಹಲ್ಲೆಲೂಯಾ. ಸಮುದ್ರಗಳನ್ನ ಉಂಟು ಮಾಡಿದಂತ ದೇವರು, ನದಿ ಕೊಳ್ಳಗಳನ್ನ ಉಂಟು ಮಾಡಿದಂತ ದೇವರು, ಮಳೆಗಳನ್ನ ತರುವಂತ ದೇವರು, ಬಂಡೆಯ ಮೂಲಕವಾಗಿ ನೀರನ್ನ ಹರಿಸಿದಂತ ದೇವರು, ಬೆರ್ಷೆಬ ಅರಣ್ಯದಲ್ಲಿ ಉಕ್ಕುವ ಹೊರತೆಗಳನ್ನ ಉಂಟು ಮಾಡಿದಂತ ದೇವರು, ನಾನು ನನ್ನ ಬಳಿಗೆ ಬರುವವನಿಗೆ, ಯಾರಿಗಾದ್ರೂ ನೀರಡಿಕೆ ಆದ್ರೆ ನನ್ನ ಬಳಿಗೆ ಬಂದ್ರೆ ಅವನಿಗೆ ನಾನು ಕೊಡುವಂತ ನೀರು ಕುಡಿದಾಗ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ ಹೇಳಿದಂತ ದೇವರು, ನನ್ನನ್ನು ನಂಬಿದವನು ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವಾಗಿ ಜೀವಕರವಾದ ಹೊಳೆಗಳು ಹರಿತವೆ ಎಂಬುದಾಗಿ ಹೇಳಿದಂತ ದೇವರು, ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ಬಾಯಾರಿಕೆ ಆಗಿದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನಿಗೆ ಆಗಿರುವಂತದ್ದು ಆತ್ಮಿಕ ದಾಹ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ವೈದ್ಯರು ಸಲಹೆ ಕೊಡ್ತಾರೆ, ದಿನಕ್ಕೆ ನಾವು 6 ರಿಂದ 8 ಗ್ಲಾಸ್ಗಳು ನೀರನ್ನ ಕುಡಿಬೇಕು ಎಂಬುದಾಗಿ. ನೀರನ್ನು ಕುಡಿಲಾರದೆ ಇದ್ರೆ ಬಾಯಿ ಆಡ್ತಾ ಇರುತ್ತೆ, ಗಂಟ್ಲು ಆಡಿದ್ರೆ ನಮ್ಗೆ ಏನಾಗುತ್ತಾ, ನಮ್ಮ ಪ್ರಾಣ ಹೋಗ್ಬಿಡುತ್ತೇನೋ ಅಂತೇಳಿ ವಿಚಲವಾದಂತ ಒಂದು ಸ್ಥಿತಿಗೆ ನಾವೇನಾಗ್ತೀವಿ, ಜಾರಿ ಹೋಗ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಸುಮಾರು ಗಂಟೆಗಳಿಂದ ಯೇಸು ನೀರಿಲ್ಲದೆ ಏನ್ ಮಾಡ್ತಾ ಇದ್ದಾನೆ, ಆ ಒಂದು ಶಿಲುಬೆಯ ಮೇಲೆ ಬಿಸಿಲಿನ ಬೆಗೆಯಲ್ಲಿ ಬೆಂದಾಗಿ ಆತನ ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ, ನೀರನ್ನ ಕೇಳ್ತಾ ಇದ್ದಾನೆ ಪ್ರಿಯರೇ. ಇದು ಎಷ್ಟನೇ ಮಾತು? ಐದನೇ ಮಾತು. ಆರನೇ ಮಾತು ಏನಂದ್ರೆ, ಆತನು ಆ ಶಿಲುಬೆಯ ಮೇಲೆ ಹೇಳ್ತಾ ಇದ್ದಾನೆ, ತೀರಿತು ಎಂಬುದಾಗಿ. ಹಲ್ಲೆಲೂಯಾ. ತೀರಿತು. ಆತನು ಬಂದಿರ್ತಕ್ಕಂಥ ಉದ್ದೇಶ ತೀರಿತು. ಆತನು ಯಾವ ಉದ್ದೇಶಕ್ಕೋಸ್ಕರವಾಗಿ 15 ಸೊನ್ನೆಗಳು ಕೊಟ್ರೆ ಎಷ್ಟು ಲಕ್ಷ ಕೋಟಿಗಳು ದೂರ ಆಗುತ್ತೋ ಅಷ್ಟು ಲಕ್ಷ ಕೋಟಿಗಳ ದೂರದಿಂದ ದೇವರು ಏನ್ ಮಾಡಿದಾನೆ, ನಮ್ಮ ಬಳಿಗೆ ಹುಡುಕಿಕೊಂಡು ಬಂದಿದ್ದಾನೆ ಪ್ರಿಯರೇ. ನಾಸಾದವರು ಅಬಲ್ಸ್ಕೋಪ್ ಎನ್ನುವಂಥದ್ದನ್ನ ಕಂಡುಕೊಂಡು ಅಬಲ್ಸ್ಕೋಪ್ ಅನ್ನ ಏನ್ ಮಾಡಿದ್ರು ಅಂದ್ರೆ ಮೇಲ್ಗಡೆ ಕಳುಹಿಸಿದ್ರು. ರಾಕೆಟ್ ಮೂಲಕವಾಗಿ ಕಾಂತಿಯ ವೇಗ, ಬೆಳಕಿನ ವೇಗ ಸುಮಾರು ಹೆಂಗಿರುತ್ತೆ, 1 ಸೆಕೆಂಡ್ಗೆ 30 ಲಕ್ಷ ಕಿಲೋಮೀಟರ್ಗಳಷ್ಟು ಏನ್ ಮಾಡುತ್ತೆ, ಅದು ಕಾಂತಿಯ ವೇಗ, ಬೆಳಕಿನ ವೇಗ ಸಂಚಾರ ಮಾಡ್ತಾ ಇರುತ್ತೆ ಪ್ರಿಯರೇ. ಆ ಬೆಳಕಿನ ವೇಗದಲ್ಲಿ ನಾವು ಚಂದ್ರನನ್ನ ಮುಟ್ಟಬೇಕಾದ್ರೆ 1 ಸೆಕೆಂಡ್ ಬೇಕು. ಹಲ್ಲೆಲೂಯಾ. ಅದೇ ಬೆಳಕಿನ ವೇಗದಲ್ಲಿ ನಾವು ಸೂರ್ಯನನ್ನ ಮುಟ್ಟಬೇಕಾದ್ರೆ 8 ನಿಮಿಷಗಳು ಬೇಕು. ಅದೇ ಬೆಳಕಿನ ವೇಗದಲ್ಲಿ ಒಂದು ನಕ್ಷತ್ರವನ್ನ ನಾವು ಮುಟ್ಟಬೇಕಾದ್ರೆ ಎಷ್ಟು ಬೇಕು ಪ್ರಿಯರೇ? ಎಷ್ಟು ಬೇಕು? 15 ಲಕ್ಷ ಕಿಲೋಮೀಟರ್ಗಳಷ್ಟು ದೂರ. ಹಲ್ಲೆಲೂಯಾ. ಮತ್ತೆ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಇನ್ನೂ ಅಜಗಜಾಂತರ ವ್ಯತ್ಯಾಸ. ಅದು ದಾಟಿದ ಮೇಲೆ ಕತ್ತಲೇ ಕತ್ತಲು. ಆ ಕತ್ತಲು ದಾಟಿದ ಮೇಲೆ ಉತ್ತರ ದಿಕ್ಕಿಗೆ ಯೇಸುವಿನ ಪರ್ವತ, ಹಲ್ಲೆಲೂಯಾ, ಸುರಗಣ ಪರ್ವತ, ಸಮೂಹದ ಪರ್ವತ ಎನ್ನುವಂಥದ್ದು ಏನಾಯ್ತು, ಅವರಿಗೆ ಕಂಡು ಬಂತು ಪ್ರಿಯರೇ. ಹಲ್ಲೆಲೂಯಾ. ಅಬಲ್ಸ್ಕೋಪ್ ಸಡನ್ ಆಗಿ ಉತ್ತರ ದಿಕ್ಕಿನ ಕಡೆಗೆ ಅದು ಒಂದು ಫೋಟೋವನ್ನ, ಇಮೇಜ್ ಅನ್ನ ಕಳಿಸ್ತು ಪ್ರಿಯರೇ. ಆ ಇಮೇಜ್ ಅಲ್ಲಿ ಏನಿತ್ತು,
ಬಂಗಾರದ ಒಂದು ಪಟ್ಟಣ. ದೂತರು ಏರಿ ಬರುವಂತದ್ದು, ಏರಿ ಹೋಗುವಂತದ್ದು ಫೋಟೋ ಅಬಲ್ಸ್ಕೋಪ್ ನೆಟ್ಟಲ್ಲಿ ಬೇಕಾದ್ರೆ ನೀವು ಫೈಂಡ್ ಔಟ್ ಮಾಡ್ರಿ, ನೆಟ್ಟಲ್ಲಿ ಸರ್ಚ್ ಮಾಡ್ರಿ. ಅಲ್ಲಲ್ವಿಯ ಪ್ರೇಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಆತನು ಬಂದಿರತಕ್ಕಂತ ಆ ದೂರದ ದೇಶದಿಂದ ಬಂದಿರತಕ್ಕಂತ ಪರಲೋಕದ ದೇವರು, ಪರಲೋಕದ ಪಾದಾಚಾರಿ, ಪರಲೋಕದ ದೇವರು, ಭೂಲೋಕದಲ್ಲಿ ನಡೆದಾಡಿದಂತ ದೇವರು, ಆತನು ಏನ್ ಮಾಡ್ತಾ ಇದ್ದಾನೆ, ತಾನು ಬಂದಿರತಕ್ಕಂತ ಉದ್ದೇಶವನ್ನ ನೆರವೇರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ತೀರಿತು, ಶ್ರಮೆ ಮರಣ ತೀರಿತು, ಪಾಪಕ್ಕೆ ಬೇಕಾಗಿರ್ತಕ್ಕಂಥ ರಕ್ತ ಚೆಲ್ಲಲ್ಪಡ್ತು. ಹಲ್ಲೆಲೂಯಾ. ಆತನು ಈ ಕಾರ್ಯಗಳನ್ನ ಮಾಡಿದ ಮೇಲೆ ಆತನು ಹೇಳ್ತಾ ಇದ್ದಾನೆ, ಇಟ್ ಈಸ್ ಫಿನಿಶ್ಡ್. ಇದು ಮುಕ್ತಾಯವಾಯ್ತು, ನಾನು ಬಂದಂತ ಉದ್ದೇಶ ಮುಕ್ತಾಯವಾಯ್ತು. ಸೈತಾನನಿಗೆ ಅವಮಾನವಾಯ್ತು. ಮನುಷ್ಯರಿಗೆ ಬಂದಿರತಕ್ಕಂತ ಆ ಒಂದು ಎರಡನೆಯ ಮರಣ, ದೇವರಿಂದ ದೂರವಾಗುವಂತ ಸ್ಥಿತಿ, ಪುನಃ ಮನುಷ್ಯರು ದೇವರು ಏನಾದ್ರು ಏಕವಾದ್ರು ಪ್ರಿಯರೇ. ದೇವರು ಯಾವ ಮನುಷ್ಯ ದೇವರನ್ನ ಹುಡುಕ್ತಾ ಇದ್ನೋ ಆ ಮನುಷ್ಯನಿಗೆ ದೇವರಿಗೆ ನೇರವಾಗಿ ದೇವರ ಕಡೆಗೆ ಹೋಗುವಂತ ಒಂದು ಬಾಗಿಲು ಎನ್ನುವಂಥದ್ದು ಏನಾಯ್ತು, ತೆರೆಯಲ್ಪಡ್ತು. ಸಮಾಧಿಯ ಒಂದು ದೇವಾಲಯದಲ್ಲಿ ಇರ್ತಕ್ಕಂಥ ತೆರೆ, ಇಷ್ಟು ದಪ್ಪ ಇರ್ತಕ್ಕಂಥ ತೆರೆ ಏನಾಯ್ತು, ಮೇಲಿಂದ ಕೆಳಗಡಿನವರೆಗೂ ಹರಿದು ಹೋಯಿತು. ಅಂದ್ರೆ ಕಟ್ಟಾಗಿ ಹೋಯಿತು. ದೇವರಿಗೆ ಮನುಷ್ಯರಿಗೆ ಇರ್ತಕ್ಕಂಥ ಅಡ್ಡುಗೋಡೆ ತೊಲಗಿ ಹೋಯಿತು. ದೇವರು ನೇರವಾಗಿ ಈಗ ಏನ್ ಮಾಡ್ಬೋದು, ಮನುಷ್ಯರು ನೇರವಾಗಿ ಈಗ ದೇವರನ್ನ ನೋಡಬಹುದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಕೊನೆಯದಾಗಿ 7ನೇ ಮಾತನ್ನ ಹೇಳ್ತಾ ಇದ್ದಾನೆ ಆತನ, ಏನಂದ್ರೆ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್. ಯಾಕೆ ತಂದೆಯ ಕೈಗೆ ಒಪ್ಪಿಸಿಕೊಡ್ತಾ ಇದ್ದಾನಂದ್ರೆ, ಆ ಆತ್ಮದ ಬೆಲೆ ಬಹಳ ಪ್ರಾಮುಖ್ಯತೆ ಉಳ್ಳಂತದ್ದು. ತಂದೆಯ ಕೈಗಳು ಸುಭದ್ರವಾಗಿರುವಂತ ಕೈಗಳು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದ್ಭುತವಾದ ರೀತಿಯಲ್ಲಿ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನನ್ನ ಪ್ರಾಣವನ್ನ ಕೊಡುವುದಕ್ಕೂ ಪುನಃ ಅದನ್ನು ಪಡೆದುಕೊಳ್ಳುವುದಕ್ಕೂ ನಾನು ನನ್ನ ತಂದೆಯಿಂದ ಅಧಿಕಾರವನ್ನ ಪಡೆದುಕೊಂಡಿದ್ದೇನೆ ಎಂಬುದಾಗಿ ಹೇಳಿದಂತ ಯೇಸು ಪುನಃ ಆತನು ಏನ್ ಮಾಡ್ತಾ ಇದ್ದಾನೆ, ಆ ಮಾತನ್ನ ಹೇಳ್ತಾ ಇದ್ದಾನೆ. ಇದು ಶುಕ್ರವಾರ ದಿನ ನಡೆದಿರತಕ್ಕಂತ ಘಟನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಶನಿವಾರ ದಿನ, ನಿನ್ನೆಯ ದಿನ ಎಲ್ಲರೂ ಕೂಡ ಆಯ್ತು, ಮುಗಿದೋಯ್ತು. ದಿನ ದಿನವೂ ಬೋಧನೆ ಮಾಡುವಂತ ಯೇಸು, ಅನೇಕ ಹಳ್ಳಿ ಪಳ್ಳಿಗಳಿಗೆ ನಡೆದಾಡಿ ಹೋಗುವಂತ ಯೇಸು, ಅನೇಕರನ್ನು ಸ್ವಸ್ಥತೆ ಮಾಡಿ ಪರಲೋಕ ರಾಜ್ಯದ ಸುವಾರ್ತೆಯನ್ನು ತಿಳಿಸುವಂತ ಯೇಸುವಿನ ಕಥೆಯನ್ನು ಮುಗಿಸಿ ಬಿಟ್ಟಿವಿ ಅಂತ ಹೇಳಿ ಪೊಂತ್ಯ ಪಿಲಾತನು, ಶಾಸ್ತ್ರಿಗಳು, ಫರಿಸಾಯರು, ಅನ್ನ ಕಾಯಾಫ, ಮಹಾಯಾಜಕರು ಏನ್ ಮಾಡ್ತಾ ಇದ್ದಾರೆ, ಅಂದುಕೊಳ್ತಾ ಇದ್ದೇವೆ ನಮಗೆ ವಿರೋಧಿಯನ್ನು ನಾವು ಮುಗಿಸ್ಬಿಟ್ಟಿವಿ ಅಂತ ಹೇಳಿ. ಇಟ್ ಈಸ್ ಫಿನಿಶ್ಡ್, ಎಲ್ಲ ಮುಗಿದೋಯ್ತು, ಯೇಸು ಸ್ವಾಮಿ ಅಂತ ಹೇಳಿ ಅಂತ ಇದ್ರು. ಇನ್ನು ಮುಂದೆ ಯೇಸು ಇಲ್ಲ ಎಂಬುದಾಗಿ ಶನಿವಾರದ ದಿನದಂದು, ಪರಿಶುದ್ಧ ಶನಿವಾರ ದಿನವೊಂದು, ಹೋಲಿ ಸಾಟರ್ಡೆ ಎಂದು ಎಲ್ಲರೂ ಅಂದುಕೊಳ್ತಾ ಇದ್ದಾರೆ ಪ್ರಿಯರೇ. ಪೇತ್ರನಾದರೂ, ಅಯ್ಯೋ, ನನ್ನ ಗುರುವನ್ನ ಕೊಂದು ಬಿಟ್ರು, ನಾನು ನನ್ನ ಗುರುವಿನ ಬಳಿಗೆ ಇರಬೇಕಾದ್ರೆ ಯಾವಾಗಲೂ ಕೂಡ ನನ್ನ ಗುರು ನನಗೆ ಒಳ್ಳೆ ಸ್ಥಾನವನ್ನು ಕೊಡ್ತಾ ಇದ್ರು. ನಾನೇ ಯಾವಾಗಲೂ ನನ್ನ ಗುರುವಿನ ಒಂದು ಗುಂಪಿನಲ್ಲಿ ನಾನೇ ಮುಂದುಗಡೆ ಇರ್ತಾ ಇದ್ದೆ. ಎಲ್ಲ ಶಿಷ್ಯರು ಕೂಡ ಗೋಡೆಗೆ ಮೋರೆ ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಏನ್ ಮಾಡ್ತಾ ಇದ್ದಾರೆ, ಶನಿವಾರದ ದಿನದಂದು ಅಳ್ತಾ ಇದ್ದಾರೆ ಪ್ರಿಯರೇ. ಅಳ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾರದ ಮುಂಚೆ 4 ದಿನ ಸತ್ತು ಹೋಗಿರ್ತಕ್ಕಂಥ ಲಾಜರನನ್ನ ಯೇಸು ಸ್ವಾಮಿ ಬದುಕಿಸಿದಾಗ, ಆ ಲಾಜರನು ಆತನ ಆತನ ಸಹೋದರಿಯರಾಗಿರ್ತಕ್ಕಂಥ ಮಾರ್ತಳು, ಮರಿಯಳು, ಇವರು ಕೂಡ ಏನ್ ಮಾಡ್ತಾ ಇದ್ದಾರೆ, ನನ್ನ ಗುರು ಇದ್ದಿದ್ರೆ ಬೇತಾನ್ಯಕ್ಕೆ ಬಂದಂಗೆಲ್ಲ ನನ್ನ ಮನೆಗೆ ಬರ್ತಾ ಇದ್ನ ಅಂತೇಳಿ ಇವರು ಕೂಡ ಏನ್ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಆ ಒಂದು ಸ್ಥಳವೆಲ್ಲ ಶೋಕದ ರೀತಿಯಲ್ಲಿ ಏನಾಗಿದೆ, ತುಂಬಿ ಹೋಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಅವರೆಲ್ಲರೂ ಅಂದುಕೊಳ್ತಾ ಇದ್ದಾರೆ, ಆಯ್ತು ನಾವು ಯೇಸುವನ್ನ ಮುಗಿಸಿಬಿಟ್ಟು ಆಯ್ತು, ಎಲ್ಲವೂ ಕೂಡ ಮುಗಿದೇ ಹೋಯ್ತು ಎಂಬುದಾಗಿ. ಹಲ್ಲೆಲೂಯಾ, ಆದ್ರೆ ಅದೆಲ್ಲವೂ ಕೂಡ ಮುಗಿದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವರು ಅಂದುಕೊಂಡ ರೀತಿಯಲ್ಲಿ ಎಲ್ಲವೂ ಕೂಡ ಮುಗಿದಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆತನು ಭಾನುವಾರ ದಿನ ಬೆಳಗಾ ಮುಂಜಾನೆ ಆತನು ಏನ್ ಮಾಡಿದ ಪ್ರಿಯರೇ, ಸಮಾಧಿಯನ್ನ ಸೀಳಿ ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ಆತನು ಏನ್ ಮಾಡ್ತಾ ಇದ್ದಾನೆ, ಎದ್ದು ಬರ್ತಾ ಇದ್ದಾನೆ. ಈ ಲೋಕದಲ್ಲಿ ಅನೇಕರು ಸತ್ತು ಹೋಗಿದ್ದಾರೆ, ಅನೇಕರ ಸಮಾಧಿಗಳ ಒಳಗಡೆ ಅವರ ಎಲುಬುಗಳು ಕೊಳಿತಾ ಇದ್ದಾವೆ. ಅನೇಕರು ಬುದ್ಧನ ಮೊದಲಿಗಿಂತ ಇರ್ತಕ್ಕಂಥ ಅನೇಕ ಶರಣರು, ಸಂತರು ಎಲ್ಲರೂ ಕೂಡ ಪ್ರಖ್ಯಾತಿಗೊಂಡಂತವರು ಎಲ್ಲರೂ ಕೂಡ ಬದುಕಿ ಅವರೆಲ್ಲರೂ ಕೂಡ ಏನಾಗಿದ್ದಾರೆ, ಸತ್ತು ಹೋಗಿದ್ದಾರೆ ಪ್ರಿಯರೇ. ಆದ್ರೆ ಇಂದಿನವರೆಗೂ ಕೂಡ ಒಂದು ಸಮಾಧಿ ಮಾತ್ರ ಬರಿದಾಗಿ ಕಾಣ್ತಾ ಇದೆ.
ಇಡೀ ಲೋಕಕ್ಕೆ ಒಂದೇ ಒಂದು ಚಾರಿತ್ರಾತ್ಮಕ ಘಟನೆ ಮಾತ್ರ ಎಲ್ಲ ಮನುಷ್ಯರಿಗೆ ಪುನಃ ಹೊಸದಾಗಿರ್ತಕ್ಕಂಥ ಒಂದು ಚೈತನ್ಯವನ್ನು ಕೊಡ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಯೇಸು ಕ್ರಿಸ್ತನು ಮರಣದ ಕೊಂಡಿಯನ್ನ ಮುರಿದು ಎದ್ದು ಬಂದಿರತಕ್ಕಂಥ ಪುನರುತ್ಥಾನದ ದಿನವಾಗಿರುವಂತ ಈ ದಿವಸ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಶನಿವಾರ ದಿನ ಎಲ್ಲರೂ ಅಂದುಕೊಳ್ತಾ ಇದ್ದಾರೆ, ಮತ್ತೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಯೇಸು ಸ್ವಾಮಿಯ ಸಮಾಧಿಯನ್ನ ಮಾಡಿದ ಮೇಲೆ ಯೇಸು ಸ್ವಾಮಿ ಮೊದಲೇ ಹೇಳಿದಾನ, ನಾವು ಏನಂತ ಹೇಳಿದಾನ, ಎದ್ದು ಬರ್ತೀನಂತ ಹೇಳಿದಾನ. ಅದ್ರ ಸಲುವಾಗಿ ಆತನ ಸಮಾಧಿಯನ್ನ ಕಾಯೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿಗೆ ಮಾತ್ರ ಕಾವಲುಗಾರರನ್ನ ನೇಮಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೋಗಿ ಹೇಳ್ತಾ ಇದ್ದಾರೆ ಯಾಜಕರು, ಹೋಗಿ ಪೊಂತ್ಯ ಪಿಲಾತನ ಹತ್ರ ಕೇಳ್ತಾ ಇದ್ದಾರೆ, ನಾವು ಸಮಾಧಿಯನ್ನ ಕಾಯೋದಕ್ಕೆ ನಮಗೆ ಸೈನಿಕರು ಬೇಕಂತ ಹೇಳಿದಂತ ಸಂದರ್ಭದಲ್ಲಿ ಅವಾಗ ರೋಮನ್ ಸೆಂಚೂರಿಯನ್ ಶತಾಧಿಪತಿಯಾಗಿರ್ತಕ್ಕಂಥ ವಿಟ್ರಾನಿಯಸ್ ಎನ್ನುವಂತ ವ್ಯಕ್ತಿಯನ್ನ ಆ ಸಮಾಧಿ ಕಾಯೋದಕ್ಕೋಸ್ಕರವಾಗಿ ನೇಮಕ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಶತಾಧಿಪತಿಯ ಕೆಳಗಡೆ 100 ಜನ ಇರ್ತಾರೆ, ಅದರಲ್ಲಿ ಒಬ್ಬ ಕಮಾಂಡರ್ ಕೂಡ ಇರ್ತಾನೆ. ಬೆನ್ ಇಸ್ಸಾಮ್ ಎನ್ನುವಂತ ವ್ಯಕ್ತಿಯನ್ನ ಕಮಾಂಡರ್ ಅನ್ನ ತೆಗೆದುಕೊಂಡು 80 ಜನ ಸೀಲ್ ಮಾಡಿ 80 ಜನ ಕೂಡ ಏನ್ ಮಾಡ್ತಾ ಇದ್ದಾರೆ, ಸಮಾಧಿಯನ್ನ ಕಾಯುವುದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾರೆ, ಅದರ ಸುತ್ತಲೂ ನಿಂತುಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಸತ್ತು ಹೋದ ಮೇಲೆ ಆಯ್ತು, ಮಣ್ಣು ಮಾಡಿದ ಮೇಲೆ ಮತ್ತೆ ನಾವು ಅಲ್ಲಿ ಹೋಗೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಮಗೆ ಭಯ ಇರೋದಿಲ್ಲ. ಹಲ್ಲೆಲೂಯಾ. ಪುನಃ ಎದ್ದು ಬರ್ತೀನಿ ಅಂತೇಳಿ ಲೋಕದಾಗ ಯಾರು ಹೇಳಿಲ್ಲ. ಎಲ್ಲರೂ ಏನಾಗ್ಯಾರ, ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೋಗಿದ್ದಾರೆ ಪ್ರಿಯರೇ. ಆದ್ರೆ ಯೇಸು ಸ್ವಾಮಿ ಹಂಗಲ್ಲ, ಮೊದಲೇ ಆತನು ಹೇಳಿದ್ದಾನೆ. ಹಲ್ಲೆಲೂಯಾ. ಶಾಸ್ತ್ರಗಳು ನೆರವೇರುವ ರೀತಿಯಲ್ಲಿ 16ನೇ ಅಧ್ಯಾಯ ಕೀರ್ತನೆಗಳು 16ನೇ ಕೀರ್ತನೆ 16ನೇ ಅಧ್ಯಾಯ 10ನೇ ವಚನ ಈ ರೀತಿಯಾಗಿ ಹೇಳುತ್ತೆ ನೋಡ್ರಿ. ಒಂದ್ಸಾರಿ ಓದ್ರಿ. ಆತನ ಒಂದು ಪುನರುತ್ಥಾನ ಎನ್ನುವಂಥದ್ದು ಸುಮ್ಮನೆ ಆಗಿರುವಂತದ್ದಲ್ಲ, ಅದು ಮೊದಲೇ ಹೇಳಲ್ಪಟ್ಟಿತ್ತು. ಮೊದಲೇ ಅದು ಏನಾಗಿತ್ತು, ಮೊದಲೇ ದೇವರು ಹೇಳಿದ್ದನು ಎಂಬುದಾಗಿ. 16:10 ಓದ್ರಿ ಒಂದ್ಸಾರಿ. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. 19ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಬನು ಕೂಡ 27, 23, 24 ವಚನಗಳಲ್ಲಿ ನನ್ನ ವಿಮೋಚಕನು ಜೀವ ಸ್ವರೂಪನು ಎಂಬುದಾಗಿ ನಾನು ಬಲ್ಲೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಜೀವವನ್ನ ಉಂಟು ಮಾಡುವಂತ ಜೀವಾಧಿಪತಿ యేసయ్య. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲೇ ಹೇಳಲ್ಪಟ್ಟ ರೀತಿಯಲ್ಲಿ ಯೇಸು ಕ್ರಿಸ್ತನು ಮರಣದ ಕೊಂಡಿಯನ್ನ ಮುರಿದು ಆತನು ಏನಾಗ್ತಾ ಇದ್ದಾನೆ, ಮೃತ್ಯುಂಜಯನಾಗಿ ಎದ್ದು ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್